ಹಂಪಿ ಪ್ರಾಧಿಕಾರದಿಂದ ಬಿಡುಗಡೆಗೆ ಒತ್ತಾಯಿಸಿ ಬೃಹತ್ ಪ್ರತಿಭಟನೆಗೆ ನಿರ್ಧಾರ. ಗಂಗಾವತಿ ಸಾವಿರಾರು ವರ್ಷಗಳ ಇತಿಹಾಸವನ್ನ ಹೊಂದಿರುವ ಪುರಾತನ ನಾಗರಿಕತೆಯ ಕೇಂದ್ರವಾಗಿರುವ ಕಿಷ್ಕಿಂಧ ಪ್ರದೇಶ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳನ್ನು ಹಂಪಿ ಪ್ರಾಧಿಕಾರದಿಂದ ಬಿಡುಗಡೆಗೊಳಿಸಬೇಕೆಂದು ಒತ್ತಾಯಿಸಿ ಬೃಹತ್ ಪ್ರತಿಭಟನೆಯನ್ನ ನಡೆಸಲಾಗುವುದೆಂದು ಕಿಷ್ಕಿಂಧ ಪ್ರದೇಶ ವ್ಯಾಪ್ತಿಯ ಗ್ರಾಮಸ್ಥರು ತಿಳಿಸಿದರು. ಅವರು ಮಂಗಳವಾರದಂದು ನಗರದ ಪತ್ರಿಕಾ ಭವನದಲ್ಲಿ ಗ್ರಾಮದ ಮುಖಂಡರುಗಳಾದ ಮಲ್ಲಿಕಾರ್ಜುನ್ ಹಿರೇಮಠ್, ವೆಂಕಟೇಶ್ ಬಾಬು, ಸಿಎಚ್ ಪ್ರಸಾದ್, ಪ್ರಶಾಂತ್, ಶ್ರೀಹರ್ಷ, ಸಾಯಿ ಕುಮಾರ್, ರಾಘವೇಂದ್ರ, ವೀರೇಶ್ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಕಿಷ್ಕಿಂಧ ಪ್ರದೇಶ ವ್ಯಾಪ್ತಿಯ 15 ಗ್ರಾಮಗಳು ಹಂಪಿ ಪ್ರಾಧಿಕಾರದ ವ್ಯಾಪ್ತಿಗೆ ಒಳಪಟ್ಟ ಹಿನ್ನೆಲೆಯಲ್ಲಿ ಸ್ಥಳೀಯ ಜನರ ಜೀವನೋಪಾಯ, ಅಭಿವೃದ್ಧಿ, ಮೂಲಭೂತ ಹಕ್ಕುಗಳು ಗಂಭೀರವಾಗಿ ಹಿನ್ನಡೆಯಾಗುತ್ತಿವೆ. ಪ್ರಾಧಿಕಾರದ ಅಸಂಬದ್ಧ ಮತ್ತು ಅತಿಯಾದ ನಿರ್ಬಂಧನೆಗಳಿಂದ ಗ್ರಾಮಸ್ಥರಿಗೆ ದಿನನಿತ್ಯದ ಜೀವನ ನಡೆಸುವುದು ತುಂಬಾ ಕಷ್ಟದಾಯಕವಾಗಿದೆ. ಪ್ರಾಧಿಕಾರವು ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳಿಗೆ ಎಲ್ಲಾ ರೀತಿಯ ಮೂಲಭೂತ ಸೌಲಭ್ಯಗಳು ಕಲ್ಪಿಸಲು ಅವಕಾಶ ನೀಡುತ್ತಾ ಬರಲಾಗಿದೆ. ಆದರೆ ಬಡವರಿಗೆ ಪ್ರಾಧಿಕಾರವು ಸಂವಿಧಾನಬದ್ಧವಾದ ಹಕ್ಕುಗಳನ್ನು ಕಲ್ಪಿಸುವಲ್ಲಿ ಸಂಪೂರ್ಣ ವಿಫಲವಾಗಿದೆ. ಈ ಹಿನ್ನೆಲೆಯಲ್ಲಿ ಪ್ರಮುಖ ಸಮಸ್ಯೆಗಳಾದ ಗ್ರಾಮ ಠಾಣಾ ವಿಸ್ತರಣೆ, ಕಟ್ಟಡ ನಿರ್ಮಾಣ ಪರವಾನಗಿ, ವಿದ್ಯುತ್ ಸಂಪರ್ಕ, ಕುಡಿಯುವ ನೀರು, ಆರೋಗ್ಯ ಹಾಗೂ ರಸ್ತೆಗಳ ಸೌಲಭ್ಯಗಳ ಕೊರತೆ, ಪ್ರವಾಸಿಗರಿಗೆ ಮೂಲಭೂತ ಸೌಲಭ್ಯಗಳ ಕೊರತೆ, ದೂರವಾಣಿ ಸಿಗ್ನಲ್ ಸಮಸ್ಯೆ, ಸ್ಮಾರಕ ಸ್ಥಳಗಳಿಗೆ ಸರಿಯಾದ ರಸ್ತೆ ಮತ್ತು ನಿರ್ವಹಣೆ ಇಲ್ಲದೆ ಇರುವುದು ಹೀಗೆ 10 ಹಲವಾರು ಸಮಸ್ಯೆಗಳಿಗೆ ಸ್ಪಂದಿಸದ ಪ್ರಾಧಿಕಾರವು ಈ ವ್ಯಾಪ್ತಿಯ ಪ್ರದೇಶದ ಜನರನ್ನು ಒಕ್ಕಲೆಬ್ಬಿಸುವ ಕಾರ್ಯಕ್ಕೆ ಮುಂದಾಗಿದೆ. ಈ ಹಿನ್ನೆಲೆಯಲ್ಲಿ ಸಂವಿಧಾನದ 73ನೇ ತಿದ್ದುಪಡಿ ಹಾಗೂ ಗ್ರಾಮ ಸ್ವರಾಜ್ಯ ಮತ್ತು ಗ್ರಾಮ ಪಂಚಾಯತ್ ಕಾಯ್ದೆ 2015ರ ಪ್ರಕಾರ ಸ್ಥಳೀಯ ಆಡಳಿತಕ್ಕೆ ನೀಡಬೇಕಾದ ಅಧಿಕಾರಗಳನ್ನು ಇಲ್ಲದಂತಾಗಿದೆ. ಜೊತೆಗೆ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿನ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳುವ ಅಧಿಕಾರಿಗಳು ಹಂಪಿ ಪ್ರಾಧಿಕಾರದ ನಿಯಮಗಳಿಂದ ಸಂಪೂರ್ಣವಾಗಿ ಸೀಮಿತಗೊಂಡಿರುವುದರಿಂದ ಸ್ಥಳೀಯ ಸ್ವಯಂತತೆ ಮತ್ತು ಜನರ ಮೂಲಭೂತ ಹಕ್ಕುಗಳಿಗೆ ವಿರುದ್ಧವಾಗಿದೆ ಎಂದು ಗಂಭೀರ ಆರೋಪ ಮಾಡಿದ ಮುಖಂಡರುಗಳು ಬೃಹತ್ ಪ್ರತಿಭಟನೆಯ ಮೂಲಕ ಸರ್ಕಾರದ ಮೇಲೆ ಒತ್ತಡ ಹಾಕಿ ಪ್ರಾಧಿಕಾರದ ವ್ಯಾಪ್ತಿಯಿಂದ ಕೈಬಿಡುವಂತೆ ಒತ್ತಾಯಿಸಲಾಗುವುದೆಂದು ತಿಳಿಸಿದರು. ನಾವೆಲ್ಲ ಸೇರಿರ್ತಕ್ಕಂಥದ್ದು ನಾವು ತಿಳಿದ್ರೆ ವರ್ಲ್ಡ್ ಹೆರಿಟೇಜ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಬರ್ತಕ್ಕಂಥ ಆನೆಯಲ್ಲಿ ಭಾಗದ 15 ಹಳ್ಳಿಗಳು ಏನು ಆ ವ್ಯಾಪ್ತಿಗೆ ಬರ್ತವೆ. ಆ ನಿಯಮಗಳಿಗೆ ಬೇಸತ್ತು ಏನು ಹೆರಿಟೇಜ್ ಸೈಟ್ ಅಂತೇಳಿ ಮ್ಯಾನೇಜ್ಮೆಂಟ್ ಅಥಾರಿಟಿ ಅಂತೇಳಿ ಅವ್ರು ಹೇಳಿದ್ದಾರೆ, ಆ ನಿಯಮಗಳಿಗೆ ಬೇಸತ್ತು ನಾವೆಲ್ಲ ಆ ಭಾಗದ ಎಲ್ಲ ಜನರು ಕೂಡ ನಿನ್ನೆ ಒಂದು ಸಭೆ ಸೇರಿದ್ವಿ. ಸಭೆಯ ಒಳಗಡೆ ಎಲ್ಲರೂ ಕೂಡ ಒಕ್ಕೂಟದ ಅಭಿಪ್ರಾಯ ಏನಂತ ಹೇಳಿದ್ರೆ, ನಮಗೆ ಹಂಪಿ ಅಭಿವೃದ್ಧಿ ಏನೋ ಹಂಪಿ ನಿರ್ವಹಣಾ ಪ್ರಾಧಿಕಾರ ಅಂತೇಳಿ ಆ ಪ್ರಾಧಿಕಾರ ಬೇಡ, ಅದರಿಂದ ನಾವು ಹೊರಗಡೆ ಬೇಡ ಅಂತಕ್ಕಂಥ ಕಾರಣ ಏನಂತ ಹೇಳಿದ್ರೆ, ಶತಮಾನಗಳಿಂದ ಆ ಭಾಗದ ಹಳ್ಳಿಗಳಲ್ಲಿ ಎಲ್ಲ ಜನರು ಕೂಡ ವಾಸ ಮಾಡ್ತಾ ಇದ್ದಾರೆ. 30-35 ವರ್ಷಗಳಿಂದ ಬಂದಿರತಕ್ಕಂಥ ವರ್ಲ್ಡ್ ಹೆರಿಟೇಜ್ ಮ್ಯಾನೇಜ್ಮೆಂಟ್ ಯುನೆಸ್ಕೋ ವ್ಯಾಪ್ತಿಗೆ ಬಂದಿರತಕ್ಕಂಥ ಏನು ಈ ಪ್ರಾಧಿಕಾರ ಇದೆ, ಅಲ್ಲಿಯ ಜನರ ಜೀವನ, ಅಲ್ಲಿಯ ಜನರ ದಿನನಿತ್ಯದ ಅವಶ್ಯಕತೆಗಳನ್ನು ಪೂರೈಸಿಕೊಳ್ಳೋದಕ್ಕೆ ಆ ಏನು ನಿಯಮಗಳಿವೆ. ಉದಾಹರಣೆಗೆ ಒಂದು 100 ವರ್ಷಗಳಿಂದ ನಾವಲ್ಲಿ ವಾಸ ಮಾಡ್ತಾ, ನಮ್ಮ ತಂದೆಯವರು, ನಮ್ಮ ಅಜ್ಜ ಅವರೆಲ್ಲ ವಾಸ ಮಾಡ್ತಾ ಇದ್ದಾರೆ. ಇವತ್ತು ಆ ಮನೆ ಎಲ್ಲ ಬಿದ್ದೋಗಿದೆ. ಆ ಮನೆಯ ಮರುನಿರ್ಮಾಣ ಮಾಡ್ಕೋಬೇಕು ಅಂತ ಹೇಳಿದ್ರೆ ನಮ್ಮ ಪಂಚಾಯತಿಗೆ ನಾವು ಪಂಚಾಯತ್ಗೆ ಅರ್ಜಿ ಕೊಟ್ಟರೆ ಅವರು ಹವಾಮಾನ ಕಳಿಸ್ತಾರೆ. ಹವಾಮಾನದಲ್ಲಿ ನಮಗೆ ಕಟ್ಕೊಳ್ಳೋದಕ್ಕೆ ಬರೋದಿಲ್ಲ ಅಂತ ಹೇಳ್ತಾರೆ. ಯಾಕೆ ಅಂತ ಹೇಳಿದ್ರೆ ಕೆಲವು ಕಡೆ ಗಾಂವಗಾಣ ಪ್ರದೇಶಗಳೇ ಇಲ್ಲ. ಇತ್ತೀಚೆಗೆ ಆಗಿರ್ತಕ್ಕಂಥ ನಿಯಮಗಳ ಪ್ರಕಾರ ಶತಮಾನಗಳಿಂದ ಅಲ್ಲಿ ಜನವಸತಿ ಇದ್ರೂ ಕೂಡ ಈಗ ಹೊಸ ನಿಯಮಗಳು ಬಂದಿರೋ ಕಾರಣಕ್ಕಾಗಿ ನಿಮಗೆ ಅಲ್ಲಿ ಒಂದು ಮೊನ್ಯುಮೆಂಟ್ ಇದೆ, ಅಲ್ಲಿ ಯಾವುದೋ ಗುಡಿ ಇದೆ, ಹಾಗಾಗಿ ನೀವು ಕೊಡೋದಿಲ್ಲ ಅಂತ ಹೇಳ್ತಾರೆ. ಮನೆ ನಿರ್ಮಾಣ ಮಾಡ್ಕೋಬೇಕು ಅಂತ ಹೇಳಿದ್ರೆ ಜನಸಂಖ್ಯೆ ಹೆಚ್ಚಾಗ್ತಾ ಇದೆ. ಒಂದು ಮನೆಯಲ್ಲಿರ್ತಕ್ಕಂಥ 5 ಜನ ಇದ್ರೆ ಇವತ್ತು 10 ಜನ ಆಗಿದ್ದಾರೆ. ತಂದೆ, ಮಕ್ಕಳು, ಸೊಸೆಯಂದರು ಎಲ್ಲರೂ ಕೂಡ ಇದ್ರು ಕೂಡ ಅವರು ಹೊಸ ಮನೆ ನಿರ್ಮಾಣ ಮಾಡ್ಕೊಳ್ಳೋದಕ್ಕೆ ಅಥವಾ ಎಕ್ಸ್ಪ್ಯಾಂಡ್ ಮಾಡ್ಕೊಳ್ಳೋ ಸಲುವಾಗಿ, ರಿನೋವೇಷನ್ ಸಲುವಾಗಿ ಸಾಧ್ಯ ಆಗ್ತಿಲ್ಲ. ಇದೆಲ್ಲರೂ ಕೂಡ ನಾವು ಪಂಚಾಯತ್ಗೆ ಅರ್ಜಿ ಕೊಟ್ಟರೆ ಅವ್ರ ಮೇಲೆ ಕಳಿಸ್ತಾರೆ, ಇವರು ಬರಂಗಿಲ್ಲ ಅಂತ ಹೇಳ್ತಾರೆ. ಕಾರಣ ಏನಂತ ಹೇಳಿದ್ರೆ ಗಾಂವಗಾಣ ಪ್ರದೇಶ ಇಲ್ಲ. ಇಲ್ಲಿಗೆ ಬರ್ತಕ್ಕಂಥ ಶತಮಾನಗಳಿಂದ ಇಲ್ಲಿರ್ತಕ್ಕಂಥ ಕಟ್ಟಡಗಳಿದ್ದಾವೆ. ಹಿಂದೆ ಕೂಡ ಇತ್ತು, ಇವತ್ತು ಇದೆ, ಮುಂದೆ ಕೂಡ ಇರ್ತದೆ. ಕೇವಲ ಇದು ಬಂದು 20 ವರ್ಷಗಳಿಂದ ಇವೇನೋ
ಎಲ್ಲರೂ ಕೂಡ ಸೆಕ್ಯೂರ್ ಮಾಡಿ ಎಲ್ಲ ಸೇಫ್ ಮಾಡಿದಾರೆ ಅಂತ ಏನಲ್ಲ. ಈ ಹಿಂದೆ ಕೂಡ ಇತ್ತು, ಈಗೂ ಕೂಡ ಇದೆ, ಮುಂದೆ ಕೂಡ ಉಳಿಸ್ಕೊಳ್ತಕ್ಕಂಥ ಜವಾಬ್ದಾರಿ ಆ ಭಾಗದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಕರ್ತವ್ಯ, ನಾವೆಲ್ಲರೂ ಕೂಡ ಉಳಿಸ್ಕೊಳ್ತೀವಿ. ಆದ್ರೆ ಜನರ ಜೀವನವನ್ನ, ಜನರ ಬದುಕನ್ನ ಮುರಾಬಟ್ಟೆ ಮಾಡ್ತಕ್ಕಂಥ ಕೆಲಸನ ನಿಯಮಗಳ ಹೆಸರಿನಲ್ಲಿ ಅಡ್ಡಿ ಮಾಡಿ ಇವತ್ತು ಜನರಿಗೆ ತೊಂದರೆಯನ್ನು ಕೊಡ್ತಕ್ಕಂಥ ಕೆಲಸವನ್ನ ಹಂಪಿ ಏನು ನಿರ್ವಹಣಾ ಪ್ರಾಧಿಕಾರ ಇದೆ ಆ ಪ್ರಾಧಿಕಾರ ಮಾಡ್ತಾ ಇದೆ. ಹಾಗಾಗಿ ವಾಸ ಮಾಡ್ತಿದ್ದೀವಿ. ಈ ಪ್ರಾಧಿಕಾರ ಅಂತಕ್ಕಂಥದ್ದನ್ನ 1987ರಲ್ಲಿ ಜಾರಿಗೆ ಬಂದಿದೆ. ಆವತ್ತಿನ ಸರ್ಕಾರ ಅದನ್ನು ಬರ್ಕೊಡ್ತು. ಇವತ್ತು ಪ್ರಾಧಿಕಾರದ ಏನಪ್ಪ ಅಂತಂದರೆ, ಇವತ್ತು 4 ಮಂಡಲ ಪಂಚಾಯತಿ ವ್ಯಾಪ್ತಿಗೆ ಬರ್ತಕ್ಕಂಥ ಆನೇಗುಂದಿ, ಸಣಾಪುರ, ಮಲ್ಲಾಪುರ ಮತ್ತು ಸಂಗಾಪುರ ಇರ್ಬೋದು. ಈ 15 ಹಳ್ಳಿಗಳನ್ನು ನಾವು ಡೆವಲಪ್ಮೆಂಟ್ ಮಾಡ್ತೀವಿ ಅಂತ ಪ್ರಾಧಿಕಾರಗಳು ಅನೇಕ ಬಾರಿ ಒಂದು ಆಶ್ವಾಸನೆ ಕೊಟ್ಟರು. ಅವರು ಏನು ಕೆಲಸ ಮಾಡಿಲ್ಲ, ಏನಿಲ್ಲ, ಶೂನ್ಯವೇ. ಯಾಕಂದರೆ ವಿಜಯನಗರ ಸಾಮ್ರಾಜ್ಯದ ಒಂದು ರಾಜಧಾನಿ ಆಗಿರ್ತಕ್ಕಂಥ ಆನೆಗುಂದಿ ಇವತ್ತು ವಿಶ್ವ ಪಟ್ಟಿ ಒಳಗೆ ಸೇರ್ತಕ್ಕಂಥ ಆನೆಗುಂದಿನ ಇವತ್ತು ಯಾವುದೇ ಕೆಲಸಗಳನ್ನು ಅಭಿವೃದ್ಧಿ ಮಾಡಲಿಕ್ಕೆ ಮಾಡ್ತಾ ಇಲ್ಲ ಯಾರು ಪ್ರಾಧಿಕಾರ. ಇವತ್ತು ಬೀದಿ ವ್ಯಾಪಾರಗಳನ್ನು ಎತ್ತನೆ ಮಾಡ್ತಾರೆ, ಪ್ರತಿಯೊಂದಕ್ಕೂ ಎಲ್ಲರಿಗೂ ಭಾಳ ಕಿರುಕುಳ ಕೊಡ್ತಾರೆ. ಹಾಗಾಗಿ ಯುನೆಸ್ಕೋದವರು ಟೂರಿಸ್ಟ್ ಬೆಳಿಬೇಕು, ಅದಾಗಬೇಕು, ಇದಾಗಬೇಕಂತ ಬೀದಿ ವ್ಯಾಪಾರಗಳನ್ನು ಎತ್ತನೆ ಮಾಡಬೇಕಾದ್ರೆ ಹೆಂಗೆ ಯಾವುದು ಬೇಡ. ದಯಮಾಡಿ ನಾವು ಪ್ರಾಧಿಕಾರಕ್ಕೆ ಏನು ಹೇಳ್ತೀವಿ ಅಂತಂದರೆ, ನಿಮ್ಮನ್ನು ಏನಾದರೂ ಮಾರ್ಪಾಡು ಮಾಡಿದ್ರೆ ಮಾಡಿ, ಇಲ್ಲಾಂದ್ರೆ ಪೂರ್ತಿ ನಮ್ಗೆ ಸಂಪೂರ್ಣವಾಗಿ ನಮಗೆ ಪ್ರಾಧಿಕಾರ ಬೇಡ. ಇವರು ಪ್ರತಿಯೊಂದು ಸಲ ಪ್ರಾಧಿಕಾರ ಮೀಟಿಂಗ್ ಇದ್ದಾಗ ಇವರು ಪಂಚಾಯತಿ ಎಲೆಕ್ಟೆಡ್ ಮೆಂಬರ್ಗಳನ್ನು ಕರೆದು, ಪಂಚಾಯತಿ ಅಧಿಕಾರಿಗಳನ್ನು ಕರೆದು, ಅಲ್ಲಿರ್ತಕ್ಕಂಥ ನಮ್ಮ ಗೈಡ್ಲೈನ್ಸ್ನಾಗ ಏನಿದೆ ಅದನ್ನು ಮಾಹಿತಿಯನ್ನು ಜನರಲ್ಲಿ ಹಂಚಬೇಕು. ಇಲ್ಲ ತಿಂಗಳಿಗೆ ಒಂದ್ಸಲ, ವಾರಕ್ಕೊಂದ್ಸಲ ಆಗಲಿ ಪ್ರಾಧಿಕಾರದವ್ರು ಬಂದು ಆನೆಗುಂದಿ ಒಂದು ಆಫೀಸ್ನಾಗ ಕೂತು ಸಾರ್ವಜನಿಕನ ಕರೆದು ನಮ್ಮ ಗೈಡ್ಲೈನ್ಸ್ ಪ್ರಕಾರ ಏನಿದೆ ಅದನ್ನು ತಿಳಿಸಿದ್ರೆ ಜನರಿಗೆ ಗೊತ್ತಾಗುತ್ತೆ. ಇವತ್ತು ಮಾನ್ಸ್ಮೆಂಟ್ ಇರ್ಬೋದು, ಇವತ್ತು ಗುಡಿಗುಡ್ಡ ಇರ್ಬೋದು, ಇವತ್ತು ಕೋಟೆ ಕೊತ್ತಲಗಳು ಇರ್ಬೋದು, ಇವೆಲ್ಲ ಕಾಪಾಡಿಕೊಂತ ಬಂದವರು ನಾವು. ಇವತ್ತು ಅಧಿಕಾರಿಗಳು ಎಲ್ಲೇ ಇರ್ತಾರೆ. ಇವತ್ತು ಕೋಟೆ ಇರ್ಬೋದು, ಒಂದು ಮಂಟಪ ಇರ್ಬೋದು, ಅದು ಕೈ ಹಾಕ್ಬಾರ್ದು, ಅದು ತಂಟೆಗೆ ಹೋಗ್ಬಾರ್ದು, ಅದು ಬೆಂಕಿ ಇದ್ದಂಗೆ ಅದು ಹೋಗ್ಬಾರ್ದು, ಮುಟ್ಟಕ್ಕೆ ಹೋಗ್ಬಾರ್ದು, ಅದು ಜೋಪಾನ ಮಾಡ್ಕೊಂಡ್ಬಂದವರು ನಾವು. ಇವತ್ತು ಕಾನೂನು ಬಿಟ್ಟು ನಾವು ಯಾರೂ ಇಲ್ಲ. ದಯಮಾಡಿ ನಾವು ಏನು ನಮ್ಮ ಯುವ ಮಿತ್ರರು ಏನು ಇವತ್ತು ಒಂದು ರ್ಯಾಲಿಯನ್ನು ಇಟ್ಕೊಂಡಾರ, ಇದು ಪ್ರಾಧಿಕಾರ ಏನಾದ್ರು ಮಾರ್ಪಾಡು ಮಾಡಲಿಲ್ಲ ಅಂದರೆ ಇವತ್ತು ಪಂಚಾಯತಿನ ಅಡ್ಡ ಕೊಟ್ಟು ಕೈ ಕಟ್ಟಿ ಮುಗಿಸ್ಬಿಟ್ಟಿದ್ವಿ. ನಾವು ಪ್ರತಿಯೊಂದು ಮಿಲಿಟ್ರಿ ಕೇಳಕ್ಕೆ ಹೋಗಲಿ, ಪ್ರತಿಯೊಂದು ಏನೇ ಒಂದು ಲೆಟ್ರಿನ್ ಬಾತ್ರೂಮ್ ಆಗಿ ಒಂದು ಏನೇ ಒಂದು ಗೌರ್ಮೆಂಟ್ ಬರ್ತಕ್ಕಂಥ ಒಂದು ಆಶ್ರಯ ಯೋಜನೆಗಳನ್ನು ಮನೆ ಕೇಳಕ್ಕೆ ಹೋಗಿ ಪ್ರಾಧಿಕಾರ ತೋರಿಸ್ತಾರೆ. ಇವತ್ತು ಸರ್ಕಾರದಿಂದ ಬರ್ತಕ್ಕಂಥ ಅನುದಾನಗಳ ಮೂಲಕ ನಾವು ಪಂಚಾಯತಿ ರೀತಿ ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡಬೇಕಾಗುತ್ತೆ. ಯಾಕಂದರೆ ಅಲ್ಲ ಪಂಚಾಯತಿ ಎಲೆಕ್ಟೆಡ್ ಮೆಂಬರ್ಗಳು ಇವತ್ತು ಪ್ರಾಧಿಕಾರನವರು ಕಟ್ಟಾಗಿ ಕೂತಂದ್ರೆ ಅವ್ರು ಏನು ಮಾಡೋಕ್ಕೆ ಸಾಧ್ಯ ಇಲ್ಲ, ಕೈ ಚರ್ಚೆ ಕೂತಾವೆ. ಹಾಗಾಗಿ ಎಷ್ಟೋ ಸಲ ಅವ್ರು ಹೇಳಿದಾರೆ ನಾವು ಅಭಿವೃದ್ಧಿ ಮಾಡ್ಕೊಂಡು, ಯಾವುದು ಅಭಿವೃದ್ಧಿ ಮಾಡಿಲ್ಲ, ಏನಿಲ್ಲ. ದಯಮಾಡಿ ಈ ಪ್ರಾಧಿಕಾರದಿಂದ ನಾವು ರೋಷತ್ವ ಇರಲಿ, ನೀವು ಪ್ರಾಧಿಕಾರ ಬೇಡ ಅನ್ನಕ್ಕೆ ಆಗಲಾರ್ದು ಕೂಡ ಕೆಲವು ಮಾರ್ಪಾಡು ಮಾಡಿ ಅದು ಬಹಿರಂಗ ಚರ್ಚೆಗೆ ಬರಲಿ, ಬಂದು ತಮ್ಮ ಪ್ರಕಾರ ಏನಿದೆ ಅದನ್ನೆಲ್ಲ ಹೇಳಿ ಅದಕ್ಕೆ ನಾವು ಒಪ್ಕೊಂತೀವಿ. ದಯಮಾಡಿ ಇಷ್ಟಂತೂ ನಾವು ಮಾತಾಡ್ತೀವಿ. ಹಂಪಿ ಪ್ರಾಧಿಕಾರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ 15 ಹಳ್ಳಿಗಳ ಜನರು ಪ್ರಾಧಿಕಾರದ ಕೆಲವೊಂದು ಧೋರಣೆಗಳ ವಿರುದ್ಧ ಬೇಸತ್ತು ಎಲ್ಲರೂ ಸೇರಿ ನಿನ್ನೆ ಒಂದು ಸಣ್ಣದೊಂದು ಸಭೆಯನ್ನು ಮಾಡಿದ್ವಿ. ನಮ್ಮ ವಿಚಾರ ಏನು ಅಂತಂದರೆ, ನಮ್ಮ ಭಾಗದ 15 ಹಳ್ಳಿಗಳನ್ನು ಹಂಪಿ ಪ್ರಾಧಿಕಾರದಿಂದ ಕೈ ಬಿಡುವ ಕುರಿತು ನಾವು ಅವರಿಗೆ ಒಂದು ಮನವಿನ ಸಲ್ಲಿಸ್ತಾ ಇದ್ವಿ. ಜೊತೆಗೆ ನಾವು ಇದೇ ತಿಂಗಳು 18ನೇ ತಾರೀಕು ನಾಡಿದ್ದು ಒಂದು ಧರಣಿನ ಹೋರಾಟವನ್ನು ಮಾಡಲು ನಾವು ನಿರ್ಧಾರ ಮಾಡಿದ್ವಿ ಸಭೆಯಲ್ಲಿ. ಅದೇ ಪ್ರಕಾರ ನಾವು ಒಂದು ಕೆಲವೊಂದು ಪಾಯಿಂಟ್ಸ್ನ ಮಾಡಿದ್ವಿ. ನಮಗೆ ಆ್ಯಕ್ಚುಲಿ ಏನು ಸಮಸ್ಯೆ ಆಗ್ತಿದೆ, ಕೈ ಬಿಡಲು ಕಾರಣ ಏನು ಅಂತೇಳಿ, ನಾವು ಯಾರು ಕೈ ಬಿಡೋದು ಕೇಳ್ತಿದ್ವಿ ಅಂತೇಳಿ ನಾವೆಲ್ಲ ಈ ಒಂದು ಪೇಪರಲ್ಲಿ ಮೆನ್ಷನ್ ಮಾಡಿದ್ವಿ. ಅದೇ ರೀತಿ ನಾವೆಲ್ಲ ನಿರ್ಧಾರ ಮಾಡಿ ಈಗ ನಮ್ಮ ಪ್ರಸ್ತಾವ ಕಂಪ್ಲೀಟ್ ಮಾಡಿ ತದನಂತರ ನಾವು 18ನೇ ತಾರೀಕಿಗೆ ನಾವು ಧರಣಿ ಹೋಗ್ತಾ ಇದ್ದೀವಿ. ಈ ಕಡೆ ಭಾಗದ ಆನೆಗುಂದಿ ಭಾಗದ ಕಂಪ್ಲೀಟ್ 18 ಹಳ್ಳಿಗಳನ್ನು ಪ್ರಾಧಿಕಾರ ವ್ಯಾಪ್ತಿಯಿಂದ ಕೈ ಬಿಡಲು ನಾವು ಅದನ್ನ ಮನವಿ ಸಲ್ಲಿಸ್ತಾರೆ. ಸರ್ ಇಲ್ಲ, ನಮ್ಮ ಆನೆಗುಂದಿ ಭಾಗದ ಕಡಬಗಲ್ ಕ್ರಾಸಲ್ಲಿ ನಮ್ಮ ಏರಿಯಾದಲ್ಲೇ ಮಾಡ್ತೀವಿ.